ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ಕನ್ನಡ ವ್ಲಾಗ್ಸ್. ತುಂಬ ದಿನ ಆದಮೇಲೆ ಈ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯೂಶಲಿ Jan 2 ಅಥವಾ 3 ಅಪ್ಲೋಡ್ ಮಾಡಬೇಕಿತ್ತು. ತುಂಬ ದಿನ ತೊಗೊಂಡು ಈ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ಬಂದು ನಮ್ಮ ಫ್ಯಾಮಿಲಿ ಎಲ್ಲರೂ ನ್ಯೂ ಇಯರ್ ಪಾರ್ಟಿಗೆ ಅಂತ ಹೋಗಿದ್ದು. ಆವಾಗ ತೆಗೆದುಕೊಂಡಂಥ ಈ ಒಂದು ಪಿಕ್ಸ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು, ಇದನ್ನು ನಾನು ಫಸ್ಟೇ ಅಪ್ಲೋಡ್ ಮಾಡಬೇಕಿತ್ತು. ಬಟ್ ಟೈಮ್ ಆಗಲಿಲ್ಲ. ವರ್ಕ್ ಪ್ರೆಷರು ಮತ್ತು ಮನೇಲಿ ಸ್ವಲ್ಪ ಕೆಲಸಗಳಿದ್ರಿಂದ ನಮಗೆ ಎಡಿಟ್ ಮಾಡೋಕ್ಕೂ ಟೈಮ್ ಸಿಗಲಿಲ್ಲ. ಅದಕ್ಕೆ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀವಿ. ನನ್ನ ಫ್ಯಾಮಿಲಿ ಎಲ್ಲ ಸೇರಿ ನಾವೆಲ್ಲ ಕಿಂಗ್ಸ್ ಕ್ಲಬ್ಗೆ ಹೋಗಿದ್ವಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋದಕ್ಕೆ. ತುಂಬ ಚೆನ್ನಾಗಿ ಅರೇಂಜ್ ಮಾಡಿದರು ಕಿಂಗ್ಸ್ ಕ್ಲಬ್ ಅವರು. ಇದು ಬಂದುಬಿಟ್ಟಿರೋದು ನಾಗರಬಾವಿಲಿ. ನಾನು, ನನ್ನ ಸಿಸ್ಟರ್, ನನ್ನ ಬ್ರದರ್ ಇನ್ ಲಾ, ಮಕ್ಕಳು ಎಲ್ಲರೂ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು ಇಲ್ಲಿ ಅರೇಂಜ್ ಮಾಡಿದ್ದು. ಪರ್ ಹೆಡ್ ಬಂದುಬಿಟ್ಟು 2200 to 2300, ಕಿಡ್ಸ್ಗೆಲ್ಲ 1600, 700 ಸಮಥಿಂಗ್ ಇತ್ತು. ಈವೆಂಟ್ ಎಂಟ್ರಿ ಆಗಿದ ತಕ್ಷಣವೇ ಮಕ್ಕಳಿಗೆ ಫೇವ್ರೇಟ್ ಆದಂಥ ಪಾನಿಪುರಿ, ಗೋಲ್ಗಪ್ಪ ಮತ್ತು ಪಾವ್ ಭಾಜಿ ಪ್ರತಿಯೊಂದೂ ಅವರು ಅರೇಂಜ್ ಮಾಡಿದರು. ಎಲ್ಲರೂ ಅದರಲ್ಲೇ ಹೊಟ್ಟೆ ತುಂಬಿಸ್ಕೊಂಡ್ಬಿಟ್ವಿ ನಾವಂತೂ. ತುಂಬ ಚೆನ್ನಾಗಿತ್ತು ಮತ್ತು ಸ್ಪೇಷಿಯಸ್ ಆಗಿದ್ದರಿಂದ ಎಲ್ಲ ಮಕ್ಕಳಿಗೂ ತಿನ್ನೋದಕ್ಕೆ ಇಷ್ಟ ಆಯಿತು. ಅದಾದಮೇಲೆ ಫೇಸ್ ಪೇಂಟಿಂಗು, ಆಮೇಲೆ ಹ್ಯಾಂಡ್ ಪೇಂಟಿಂಗು ತುಂಬ ಚೆನ್ನಾಗಿ ಅರೇಂಜ್ ಮಾಡಿದರು. ಮಕ್ಕಳುಗಳಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಇದನ್ನು. ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಮಕ್ಕಳಿಗೆ ಫೇಸ್ ಪೇಂಟಿಂಗು ಮತ್ತು ಗೇಮ್ಸ್ ಎಲ್ಲ, ಬಂಪಿ ರೈಡ್ಸ್ ಎಲ್ಲ ಇತ್ತು. ಅದನ್ನೆಲ್ಲ ಆಡಿಸ್ಕೊಂಡು ಹಾಗೆ ಈವೆಂಟ್ ಒಳಗೆ ಎಂಟ್ರಿ ಆದ್ವಿ. ಈವೆಂಟ್ ಮಾತ್ರ ತುಂಬ ಚೆನ್ನಾಗಿತ್ತು. ನ್ಯೂ ಇಯರ್ಗೆ ಅಂತಲೇ ಕ್ಲಬ್ ಫುಲ್ಲೂ ರೆಡಿ ಮಾಡಿಬಿಟ್ಟಿದ್ರು. ಅಂದರೆ ಫೋಟೋ ಸೆಷನ್ನು ಮತ್ತು ಲೈಟಿಂಗ್ಸ್ ಆಗಿರ್ಬೋದು, ತುಂಬಾ ಚೆನ್ನಾಗಿತ್ತು. ಈವೆಂಟಿಗೆ ಎಂಟ್ರಿ ಆದಮೇಲೆ ನಾವು ಫುಡ್ ಸೆಕ್ಷನ್ಗೆ ಹೋದ್ವಿ. ವೆಜ್, ನಾನ್ ವೆಜ್ ಆಪ್ಷನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ವೆಜ್ ಅವ್ರಿಗೆ ಮತ್ತು ನಾನ್ ವೆಜ್ ಅವ್ರಿಗೆ ವೆರೈಟೀಸ್ ಇತ್ತು. ಅದನ್ನೆಲ್ಲ ವ್ಲಾಗಲ್ಲಿ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಮಕ್ಕಳಿರೋದ್ರಿಂದ ನನಗಾಗಲಿಲ್ಲ. ಅದಾದಮೇಲೆ DJ ಇತ್ತು. ಕಂಪ್ಲೀಟು ಹೋಲ್ ನೈಟು ತುಂಬ ಚೆನ್ನಾಗಿತ್ತು. DJ ಇತ್ತು ಮತ್ತು ಡ್ಯಾನ್ಸ್ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ತುಂಬ ಚೆನ್ನಾಗಿ ಎಲ್ಲರೂ ಎಂಟರ್ಟೈನ್ ಮಾಡ್ತಾಯಿದ್ರು. ಇದರಲ್ಲಿ ಒಂದು ಮೇಯ್ನ್ ಅಂತ ಹೇಳಿದ್ರೆ ಚಂದನ್ ಶೆಟ್ಟಿ ಬಂದಿದ್ದರು. ಚಂದನ್ ಶೆಟ್ಟಿ ಆಲ್ಮೋಸ್ಟ್ ಹಾಫ್ ಆನ್ ಅವರ್ವರೆಗೂ ನಮಗೆಲ್ಲರಿಗೂ ಎಂಟರ್ಟೈನ್ಮೆಂಟ್ ಮಾಡಿದ್ರು. ಇನ್ ಬಿಟ್ವೀನು ನಮಗೆ ಒಂದು ಡ್ಯಾನ್ಸ್ ಶೋಸ್ಗಳಿತ್ತು, ನೋಡ್ತಿರ್ಬೋದು. ತುಂಬ ಚೆನ್ನಾಗಿತ್ತು ಡ್ಯಾನ್ಸ್ ಶೋಸು. ಬಾಡಿ ಹೀಟ್ ಆಗಿದೆ, ಫುಲ್ಲು ಲೈಟ್ ಆಗಿದೆ, ಇನ್ನು
ಅಯ್ಯೋ ಡ್ಯಾನ್ಸ್ ಮಾಡ್ತಾವಳೆ ಬೌನ್ಸ ನಾ ಕೇಳಿ ಮಾಡಬೇಡ ಬ್ರೇಕಪ್ ಕಾಣುತ್ತೀಯ ಬಾಂಬ್ ಇನ್ ದಟ್ ಮೇಕಪ್ ನೀನು ರೋಡ್ ಕ್ರಾಸ್ ಮಾಡಿದ್ದಾರೆ ಕಾಫಿ ಎದ್ದು ನಿಲ್ಲುತ್ತಾರೆ ಕಂಡು ನಿನ್ನ ಕುಂದು ರೆಡ್ ಪದಪಾದ ಟೆನ್ಷನ್ ನೋಡಿ ನಿನ್ನ ಫೀಗ ಎಲ್ಲರೂ ಸಾಯ್ದಕ್ಕೆ ನೋಡಿ ನೀವಂತು ಟ್ರೀಗ ದೊಡ್ಡ ಮಂದಿ ಮಕ್ಕಳೆಲ್ಲ ನಿನ್ನ ಸುತ್ತ ಸೀರಿಯಲ್ ಆ ಸೂಪರ್ ಸೆಕ್ಸಿ ಕಾರಲ್ಲಿ ಆ ಡ್ರೈ ಜೋನ್ಸ್ ಚಂದನ್ ಶೆಟ್ಟಿ ಶೋ ಮಾತ್ರ ತುಂಬಾ ಇಷ್ಟ ಆಯಿತು. ಆ ಪೆಪಿ ಸಾಂಗ್ಸು, ಆ ರ್ಯಾಪರ್ ಸಾಂಗ್ಸ್ ಎಲ್ಲ ತುಂಬ ಅಂದರೆ ತುಂಬ ಜನಗಳೆಲ್ಲ ಎಂಜಾಯ್ ಮಾಡ್ತಿದ್ರು. ಫೈನಲಿ 12 ಆಯಿತು. ಚಂದನ್ ಶೆಟ್ಟಿ ಅವರು ಕೂಡ ಎಂಟರ್ಟೈನ್ ಮಾಡಿ ಹೊರಟರು. ನಾವಂತೂ 12 ಆಗೋದನ್ನೇ ವೆಯ್ಟ್ ಮಾಡ್ತಾಯಿದ್ವಿ. ಎಲ್ಲರೂ 12 ಆದಮೇಲೆ ಹ್ಯಾಪಿ ನ್ಯೂ ಇಯರ್ ಅಂತ ಆ ಮೂಮೆಂಟ್ ಬರುತ್ತಲ್ಲ, ಅದು ನಿಜವಾಗ್ಲೂ ಗೂಸ್ ಬಂದ್ ಮೂಮೆಂಟ್ಸ್ ಎಲ್ಲರಿಗೂ ತುಂಬಾ ಖುಷಿ ಆಯಿತು. ಈ 2025 ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ದೇವರಲ್ಲಿ ಕೇಳಿಕೊಂಡೆ. ಟ್ವೆಲ್ 12:30 ಆಗ ಅಲ್ಲಿಂದ ಕಿಂಗ್ಸ್ ಕ್ಲಬ್ಬಿಂದ ಹೊರಟ್ವಿ. ಸೊ ಮನೆಗೆ ಬಂದಾಗ 12:45 1 ಆಗಿತ್ತು. ಎಲ್ಲರೂ ಒಬ್ರಿಗೊಬ್ರು ಕಾಲ್ ಮಾಡಿ ಎಲ್ಲ ರಿಲೇಟಿವ್ಸ್ಗೂ ವಿಶ್ ಮಾಡಿ 2025 ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ನಾವು ಮನೆ ಸೇರಿದ್ವಿ. ಸೊ ವಾಪಸ್ ಹೋಗಬೇಕಾದ್ರೂ ಅಷ್ಟೇ ತುಂಬ ಖುಷಿಯಿಂದ ಹೊರಟ್ವಿ. ತುಂಬ ಚೆನ್ನಾಗಿತ್ತು. ಆ್ಯಂಬಿಯನ್ಸ್ ಆಗಿರ್ಬೋದು, ಅವ್ರ ಸರ್ವಿಸ್ ಆಗಿರ್ಬೋದು, ಇವೆಂಟ್ ನಡೆಸ್ಕೊಡೋದಾಗಿರ್ಬೋದು ತುಂಬ ಚೆನ್ನಾಗಿತ್ತು. ಸೊ 2025 ಸ್ಟಾರ್ಟಿಂಗ್ ಡೇನೇ ತುಂಬ ಮೆಮೊರಿಬಲ್ ಆಗಿತ್ತು ನಮಗೆಲ್ಲರಿಗೂ. ಈ 2025ನೇ ವರ್ಷ ಎಲ್ರಿಗೂ ಸುಖ, ಶಾಂತಿ, ನೆಮ್ಮದಿ ತರಲಿ ಅಂತ ಹೇಳ್ತಾ ನಾನು ಈ ವ್ಲಾಗ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಈ ನನ್ನ ವ್ಲಾಗ್ ಇಷ್ಟ ಆದಲ್ಲಿ ದಯವಿಟ್ಟು ಶೇರ್, ಲೈಕ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.